ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಕಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಪ್ಲೇಸ್ಟೋರಲ್ಲಿರುವಂಥ ಈ ಆ್ಯಪ್ಸನ್ನು ಸ್ಕ್ಯಾನ್ ಮಾಡೋವಂಥ ಒಂದು ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ಲೇ ಪ್ರೊಟೆಕ್ಟ್ ಅಂತ ನಾವು ಕರಿತೀವಿ ಇದನ್ನ. ಸೊ ಇದ್ರ ಮೂಲಕ ನಮಗೇನೇನು ಯೂಸ್ ಆಗುತ್ತಪ್ಪ ಅಂತಂದರೆ, ಒಂದು ನಮ್ಮ ಫೋನಲ್ಲಿ ಯಾವುದೇ ಒಂದು ಮಲಿಷಿಯಸ್ ಆ್ಯಪ್ನ ಇನ್ಸ್ಟಾಲ್ ಆಗೋದ್ರಿಂದ ತಡೆಗಟ್ಟುತ್ತೆ. ಆಮೇಲೆ ಈಗಾಗಲೇ ನಿಮ್ಮ ಫೋನಲ್ಲಿ ಯಾವುದಾದ್ರು ಮಲೇಷಿಯಸ್ ಆ್ಯಪ್ ಇನ್ಸ್ಟಾಲ್ ಆಗಿದ್ದರೆ ಅದ್ರ ಬಗ್ಗೆ ವಾರ್ನ್ ಮಾಡುತ್ತೆ, ಅದನ್ನ ನಾವು ಅನ್ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಬಟ್ ಇದು ಇನ್ನೊಂದು ಥರ ಯಾವಾಗ ನಮ್ಗೆ ಯೂಸ್ ಆಗುತ್ತೆ ಅಂತಂದರೆ, ಕೆಲವೊಂದು ಸಲ ನಾವು ಥರ್ಡ್ ಪಾರ್ಟಿ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಪ್ಲೇಸ್ಟೋರಲ್ಲಿ ಅವೈಲಬಲ್ ಇರೋಲ್ಲ ಅದು. ಸೊ ಔಟ್ಸೈಡ್ ಪ್ಲೇಸ್ಟೋರ್ ನಾವು ಯಾವುದಾದ್ರು APKನ ಇನ್ಸ್ಟಾಲ್ ಮಾಡಬೇಕಾದ್ರೆ ಪ್ಲೇ ಪ್ರೊಟೆಕ್ಟು ಇನ್ಸ್ಟಾಲ್ ಮಾಡೋದಕ್ಕೆ ಬಿಡೋದಿಲ್ಲ ಅದನ್ನ. ಸೊ ಅವಾಗ ನಾವು ಅದನ್ನ ಟರ್ನ್ ಆಫ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಆಮೇಲೆ ಬೇಕಾದ್ರೆ ನಾವು ಆನ್ ಮಾಡ್ಬೋದು. ಓಕೆ, ಈಗ ಕಂಪ್ಯೂಟ್ರಲ್ಲಾದರೆ ಯಾವ್ದಾದ್ರು ನಾವು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ, ಕೆಲವೊಂದು ಸಲ ಕ್ರ್ಯಾಕ್ ಸಾಫ್ಟ್ವೇರ್ ಅಂತ ಎಲ್ಲ ಇನ್ಸ್ಟಾಲ್ ಮಾಡಬೇಕಾದ್ರೆ ಒಂದು ವಿಂಡೋಸ್ ಡಿಫೆಂಡರ್ ಅಂತ ಇರುತ್ತೆ ನೋಡಿ, ಅದು ಇನ್ಸ್ಟಾಲ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅದೇ ರೀತಿ ಪ್ಲೇ ಪ್ರೊಟೆಕ್ಟ್ ಕೂಡ ಕೆಲಸ ಮಾಡುತ್ತೆ. ಸೊ ಇವತ್ತು ನಾವು ಯಾವ್ದಾದ್ರು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಪ್ಲೇ ಪ್ರೊಟೆಕ್ಟ್ ಏನಾದರೂ ಅಡ್ಡ ಬಂದರೆ, ಅಂದರೆ ಅದು ಇನ್ಸ್ಟಾಲ್ ಮಾಡೋಕ್ಕೆ ಬಿಡಲಿಲ್ಲ ಅಂತಂದರೆ ಅದನ್ನ ಆಫ್ ಮಾಡಿ ಇನ್ಸ್ಟಾಲ್ ಮಾಡೋದು ಹೆಂಗೆ, ಆಮೇಲೆ ಅದು ಎಲ್ಲಿರುತ್ತೆ ಅದನ್ನ ಆಫ್ ಆನ್ ಮಾಡೋದು ಯಾವ ರೀತಿ, ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ಲಿ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಈಗ ನಾವು ಫಸ್ಟು ಒಂದು APKನ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಇಲ್ಲಿ ಒಂದೇ ನಿಮಿಷ. Audio. Durant open. Doc scanner January. Show file. Drishti -v4.0.0.apk. 5.52 MB yesterday. ಓಕೆ ಸ್ನೇಹಿತರೆ, ಇಲ್ಲಿ ದೃಷ್ಟಿ APK ಅಂತ ಒಂದು APK ಫೈಲ್ ಇದೆ, ದೃಷ್ಟಿ AI ಇದು. ಸೊ ಇದ್ರ ಬಗ್ಗೆ ನಾವು ಟ್ವಿಟರಲ್ಲಿ ಮಾಡೋಣ ಮುಂದೆ ಒಂದಿನ. ಸದ್ಯಕ್ಕೆ ಇವತ್ತು ಪ್ಲೇಸ್ಟೋರ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡೋಣ, ನೋಡೋಣ ಆಗುತ್ತಾ ಇಲ್ವ ಅಂತ. Drishti AI. ಓಕೆ, Cancel. But install. ಇನ್ಸ್ಟಾಲ್ ಕೊಡೋಣ. Files by Google. ಓಕೆ, ನೋಡಿ ಈಗ Google Play Protect. Window dialog. ನೋಡಿ ಇಲ್ಲಿ App lock to protect your device. Drishti AI. This app can request access to sensitive data. This can how Play Protect works. Got it. Button. ಓಕೆ, Stop ನೋಡಿ recording. ಇದು Got it. Button. ಪ್ಲೇ Window ಪ್ರೊಟೆಕ್ಟು dialog. ಇದನ್ನು ಮಲೇಷಿಯಸ್ ಆ್ಯಪ್ ಅಂತ ಡಿಟೆಕ್ಟ್ ಮಾಡಿದೆ, ಇನ್ಸ್ಟಾಲ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಗಾಟ್ ಇಟ್ಕೊಡೋಣ ಇಲ್ಲಿ. Now click. Got it. ಓಕೆ, Internal storage. ಈಗ ಪ್ಲೇಸ್ಟೋರ್ ಓಪನ್ ಮಾಡೋಣ. Home. Poco launcher. ಪ್ಲೇಸ್ಟೋರಲ್ಲಿ ಹೋಗಿ ನಾವು ಪ್ಲೇ ಪ್ರೊಟೆಕ್ಟು ಬೈ ಡಿಫಾಲ್ಟ್ ಆನ್ ಆಗಿರುತ್ತೆ, ಅದನ್ನ ಆಫ್ ಮಾಡಬೇಕು. ಸೊ ಆಫ್ ಮಾಡೋದು ಎಲ್ಲಿ ಸಿಗುತ್ತೆ ಅಂತ ನೋಡೋಣ. ಪ್ಲೇಸ್ಟೋರ್ ಓಪನ್ ಮಾಡಿ. Page 1 to 1 pages. YouTube Play Store. ಓಕೆ, Play Store. ಪ್ಲೇಸ್ಟೋರಲ್ಲಿ ರೈಟ್ ಸೈಡ್ ಟಾಪಲ್ಲಿ ನಮ್ಮ ಅಕೌಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಹೇಳುತ್ತಲ್ಲ, ಅಲ್ಲಿ ಹೋಗಬೇಕಾಗತ್ತೆ. Signed in as Cat Sync. Account and settings. Dialog. ಸೊ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್. Button. Play points gold. 2000. Button. Button. Notifications and off. Button. Manage apps and device. ಎಸ್, ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಅಲ್ಲಿ ಹೋಗೋಣ. Play Store. ಇಲ್ಲಿ ರೈಟ್ ಸ್ವೈಪ್ ಮಾಡ್ತಾ ಬನ್ನಿ. Manage. No harmful apps found. Play Protect scanned at 11:44 AM. ಓಕೆ, ನೋಡಿ ಇಲ್ಲಿ ಏನು ಹೇಳ್ತಾ ಇದೆ, ಯಾವುದೇ ಒಂದು ಹಾರ್ಮ್ಫುಲ್ ಆ್ಯಪ್ಸ್ ಇಲ್ಲ ನಿಮ್ಮ ಫೋನಲ್ಲಿ. ಯಾವಾಗ ಲಾಸ್ಟ್ ಸ್ಕ್ಯಾನ್ ಆಗಿದ್ದು ಅಂತಲೂ ಹೇಳ್ತಾ ಇದೆ, 11:44 PM ಅಂತ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Play Protect. Navigate up. But Play Protect. Rescan. Button. ಸೊ ಇಲ್ಲಿ ರೀಸ್ಕ್ಯಾನ್ ಆಪ್ಷನ್ ಇದೆ, ನಾವೇ ಮ್ಯಾನ್ಯುಯಲ್ ಆಗಿ ಸ್ಕ್ಯಾನ್ ಮಾಡ್ಬೋದು. ಅದೇ ಬೈ ಡಿಫಾಲ್ಟ್ ಅವಾಗ ಸ್ಕ್ಯಾನ್ ಮಾಡ್ತಾ ಇರುತ್ತೆ. Settings. Button. ಸೊ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಸೆಟ್ಟಿಂಗ್ಸ್ ಒಳಗೆ ಹೋಗಬೇಕು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡೋಣ. General. Head. Scan apps with Play Protect. Play Protect can scan this device and warn you about harmful apps. On. Switch. ನೋಡಿ ಸ್ನೇಹಿತರೆ, ಇಲ್ಲೇ ಆಪ್ಷನ್ ಇದೆ, ಇದು ಆನ್ ಇದೆಯಲ್ಲ. Scan apps with Play Protect. Play Protect can scan this device and warn you about harmful apps. On. Switch. ಸ್ಕ್ಯಾನ್ ಆ್ಯಪ್ಸ್ ವಿತ್ ಪ್ಲೇ ಪ್ರೊಟೆಕ್ಟ್, ಈ ಆಪ್ಷನ್ ಆಫ್ ಮಾಡಬೇಕಾಗತ್ತೆ. Google Play Store. Dialog. ಓಕೆ, ಇಲ್ಲೊಂದು ವಾರ್ನಿಂಗ್ ಬರುತ್ತೆ ಆಫ್ ಮಾಡಿದಾಗ. Pause app scanning instead. Google Play Protect. Pause apps. Turning off app scanning can put your device and data at risk. While paused, Play Protect won't scan apps from outside Google Play. Scanning will automatically turn on again the day after it's paused. ಓಕೆ, ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀವು ಪ್ಲೇ ಪ್ರೊಟೆಕ್ಟ್ನ ಆಫ್ ಮಾಡೋದ್ರಿಂದ ನಿಮ್ಮ ಡೇಟಾ ಮತ್ತು ಡಿವೈಸ್ಗೆ ರಿಸ್ಕ್ ಇದೆ, ಹಾಗಾಗಿ ಪಾಸ್ ಮಾಡ್ಬೋದು ಅಂತ ಹೇಳ್ತಾರೆ. ಪಾಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ, ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಆಗಿರೋ ಆ್ಯಪ್ನ ಮಾತ್ರ ಸ್ಕ್ಯಾನ್ ಮಾಡುತ್ತೆ. ಔಟ್ಸೈಡ್ ಪ್ಲೇಸ್ಟೋರು ನೀವು ಬೇಕಾದ್ರೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಬೋದು. ಆಮೇಲೆ 24 hours ಆದಮೇಲೆ ಅದೇ ಆನ್ ಆಗುತ್ತೆ, ಒಂದು ದಿನ ಆದಮೇಲೆ ಅದೇ ಆಟೋಮೆಟಿಕಲಿ ಆನ್ ಆಗುತ್ತೆ ಅಂತ ಹೇಳ್ತಾ ಇದೆ. ಪಾಸ್ ಮಾಡ್ಬೋದು ಅಥವಾ ಟರ್ನ್ ಆಫ್ ಮಾಡ್ಬೋದು. ಈಗ ಸದ್ಯಕ್ಕೆ ಟರ್ನ್ ಆಫೇ ಮಾಡೋಣ. Touch the fingerprint sensor. ಓಕೆ, ಅದಕ್ಕೆ ಅದು ಏನೋ ನಮ್ಮ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಕೇಳುತ್ತೆ, ಫಿಂಗರ್ ಪ್ರಿಂಟ್ ಕೊಡಬೇಕಾಗತ್ತೆ. ಓಕೆ, Play Store. ಈಗ ಆಫ್ ಆಯ್ತು ಸ್ನೇಹಿತರೆ. Improve harmful app detection. Scan apps with Play Protect. Play Protect can scan this device and warn you about harmful apps. Off. Switch. ಸೊ ನೋಡಿ ಆಫ್ ಆಯಿತು.
Improve harmful app detection. Send unknown apps to Google for better detection. Off. Switch. Disabled. ಸೊ ಅದು ಆಫ್ ಮಾಡಿದ್ರೆ ಇದು ಕೂಡ ಆಟೋಮೆಟಿಕಲಿ ಆಫ್ ಆಗಿ ಡಿಸೇಬಲ್ ಆಗುತ್ತೆ. ಓಕೆ, ಅಷ್ಟೇ ಸ್ನೇಹಿತರೆ ಇದು. ಈಗ ಮತ್ತೆ ಆ ದೃಷ್ಟಿ AI ಆ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ನೋಡೋಣ ಆಗುತ್ತಾ ಇಲ್ವಾ ಅಂತ. Menu but. Google Play Store. Play Store. Open files by Google Files. ಎಸ್, ಫೈಲ್ಸಲ್ಲಿ Internal. Audio. Durandar open parent. Doc scanner January. Show file. Drishti-v 4.0.0.apk. ಓಕೆ, Drishti. Cancel. Install. Untitled. Internal storage. ಇನ್ಸ್ಟಾಲ್ ಕೊಟ್ಟಿದ್ದೀವಿ, ನೋಡೋಣ ಆಗುತ್ತಾ ಅಂತ. Package installer. Scanning. ಓಕೆ, Drishti AI. ಸ್ಕ್ಯಾನಿಂಗ್ ಅಂತ ಹೇಳ್ತಾ ಇದೆ ಬಟ್ Version colon 4 point. Size colon 5 point. More apps. Open. Button. ಓಕೆ ಸ್ನೇಹಿತರೆ, ಇನ್ಸ್ಟಾಲ್ ಆಯ್ತು ಈಗ. ಓಕೆ, ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗಿದೆ. ಸೊ ಈಗ ನಾವು ಬೇಕಾದರೆ ಹೋಗಿ ಮತ್ತೆ ಆ ಆಪ್ಷನ್ನ ಆನ್ ಮಾಡ್ಕೊಬೋದು, ಪ್ಲೇ ಪ್ರೊಟೆಕ್ಟ್ನ. ಸೊ ಈಗ ಆನ್ ಮಾಡೋಣ. ಆನ್ ಮಾಡಿದ ತಕ್ಷಣ ಆ್ಯಪೇ ನಾನು ಇನ್ಸ್ಟಾಲ್ ಆಗೋಲ್ಲ, ಬಟ್ ನಿಮಗೆ ಆವಾಗ ವಾರ್ನಿಂಗ್ ಕೊಡುತ್ತೆ, ನಿಮ್ಮ ಫೋನಲ್ಲಿ ದೃಷ್ಟಿ ಅಂತ ಒಂದು ಮಲೇಷಿಯಸ್ ಆ್ಯಪ್ ಇದೆ ಅಂತ ವಾರ್ನ್ ಮಾಡ್ತಾ ಇರುತ್ತೆ. ಅದನ್ನ ಬೇಕಾದ್ರೆ ನಾವು ಇಗ್ನೋರ್ ಮಾಡ್ಬೋದು. ಬಟ್ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ನೀವು ಒಂದು ಸಲ ಆಫ್ ಮಾಡಿ ಅಥವಾ ಪಾಸ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಓಕೆ, ಸೊ ಈಗ Menu but. ಬ್ಯಾಕ್ Logo ಬಂದು launch. Package installer No. unlocked. Open. Open. Google Play Store. Play Store unlocked. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಆನ್ ಮಾಡೋಣ ಮತ್ತೆ. Play Store. App privacy. Heading. Improve harmful app detect. Scan apps with Play Protect. On. ಓಕೆ, ಆನ್ ಮಾಡಿದೆ. Improve harmful app detection. Send unknown apps to Google for better detection. On. Switch. ಸೊ ನೆಕ್ಸ್ಟ್ ಆಪ್ಷನ್ ಕೂಡ ಆಟೋಮೆಟಿಕಲಿ ಆನ್ ಆಯಿತು. ಸೊ ಇಷ್ಟೇ ಸ್ನೇಹಿತರೆ. ಬಟ್ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಇದನ್ನ ಸುಮ್ಮನೆ ಎಲ್ಲ ಆಫ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಾದ್ರೂ ನಿಮ್ಗೆ ಅನಿವಾರ್ಯವಾಗಿ ಯಾವ್ದಾದ್ರು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ, ಆಮೇಲೆ ಆ್ಯಪು ನಿಮಗೆ 100% ಶ್ಯೂರ್ ಇರಬೇಕು ಈ ಆ್ಯಪ್ ಇನ್ಸ್ಟಾಲ್ ಮಾಡೋದ್ರಿಂದ ನನ್ನ ಫೋನ್ ಏನೂ ಸಮಸ್ಯೆ ಇಲ್ಲ ಅಂತ. ಅವಾಗ ಮಾತ್ರ ಇದನ್ನ ಆಫ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿ. ಆಮೇಲೆ ಆದಷ್ಟು APKಗಳನ್ನ ಇನ್ಸ್ಟಾಲ್ ಮಾಡೋದನ್ನ ಅವಾಯ್ಡ್ ಮಾಡಿ. ಬಟ್ ಕೆಲವೊಂದು ಮಾತ್ರ ಅನಿವಾರ್ಯತೆ ಇರುತ್ತೆ, ಅಂಥದ್ದು ಮಾತ್ರ ಇನ್ಸ್ಟಾಲ್ ಮಾಡಿ. ಇಲ್ಲ ಅಂತಂದರೆ ಈ ಪ್ಲೇ ಪ್ರೊಟೆಕ್ಟ್ನ ಆಫ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಇದೇ ನಿಮಗೆ ವಾರ್ನಿಂಗ್ ಕೊಟ್ಟಾಗೇ ನಮ್ಮ ಡೇಟಾ ಮತ್ತು ನಮ್ಮ ಡಿವೈಸು ರಿಸ್ಕಲ್ಲಿ ಇರಬಾರ್ದು, ಅವಾಗೋಗಿ ಸ್ಕ್ಯಾನ್ ಆಗಬೇಕು ಅಂತಂದರೆ ಈ ಆಪ್ಷನ್ನು ಆನಾಗೆ ಬಿಡಿ. ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾಹಿತಿ ಅರ್ಥ ಆಗಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ. ಅದರಿಂದ ಹೆಚ್ಚು ಜನರಿಗೆ ವಿಡಿಯೋ ರೆಕಮೆಂಡ್ ಆಗುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ.